ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಮಿಸ್. ಹೈಕಮಾಂಡ್ ವಿರುದ್ಧವೇ ಮಾಜಿ ಡಿಸಿಎಂ ಅಸಮಾಧಾನ. ತೀವ್ರ ಕುತೂಹಲ ಕೆರಳಿಸಿದ ಈಶ್ವರಪ್ಪರ ನಾಳಿನ ಸಭೆ. ಕರಡಿ ಸಂಗಣ್ಣಗೆ ಟಿಕೆಟ್ ಮಿಸ್. ಅಭಿಮಾನಿಗಳಿಂದ ಬಿಜೆಪಿ ಕಚೇರಿಗೆ ನುಗ್ಗಿ ದಾಂಧಲೆ. ಮೈಸೂರು ಲೋಕಸಭೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಸಂಸದ ಪ್ರತಾಪ್ ಸಿಂಹ ಬೇಸರ. ಅರಮನೆಯಲ್ಲಿದ್ರೂ ಟೀಕೆ ಕೇಳಬೇಕಾಗುತ್ತೆ ಅಂದ್ರು ಯದುವೀರ. ಟಿವಿಎಸ್ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡ ಸಂಸದೆ ಶೋಭಾ ಕರಂದ್ಲಾಜೆ. ಇಲ್ಲದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪುತ್ರ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಕೊಡಿಸಬೇಕು ಅಂತ ಮಾಜಿ ಸಚಿವ ಈಶ್ವರಪ್ಪ ಶತ ಪ್ರಯತ್ನ ಮಾಡಿದ್ರು, ಆದರೆ ಪ್ರಯೋಜನವಾಗಲಿಲ್ಲ. ಬಿಜೆಪಿ ಹಾವೇರಿ ಟಿಕೆಟ್ ಅನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ನೀಡಿದೆ. ಇದರಿಂದ ಹೈಕಮಾಂಡ್ ವಿರುದ್ಧವೇ ಈಶ್ವರಪ್ಪ ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಈಶ್ವರಪ್ಪ ಅವರ ಅಸಮಾಧಾನ ತಣಿಸಲು ಹೈಕಮಾಂಡ್ ಮುಂದಾಗಿದ್ದು, ಈಶ್ವರಪ್ಪ ಪುತ್ರನಿಗೆ ಮತ್ತೊಂದು ಆಫರ್ ನೀಡಿದೆ. ಪುತ್ರನಿಗೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಟಿಕೆಟ್ ನೀಡುವ ಭರವಸೆ ನೀಡಿದೆಯಂತೆ. ಹಾವೇರಿ ಟಿಕೆಟ್ ಕೈತಪ್ತಾ ಇದ್ದಂತೆ ಹೈಕಮಾಂಡ್ ಈಶ್ವರಪ್ಪಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಆದರೆ ವರಿಷ್ಠರ ಭರವಸೆಗೆ ಈಶ್ವರಪ್ಪ ಒಪ್ಪಿಲ್ಲ ಎನ್ನಲಾಗಿದೆ. ನಾಳೆ ಕಾರ್ಯಕರ್ತರ ಜೊತೆ ಸಭೆ ಬಳಿಕ ತೀರ್ಮಾನ ಹೇಳೋದಾಗಿ ಈಶ್ವರಪ್ಪ ತಿಳಿಸಿದ್ದಾರಂತೆ. ನಾಳೆ ಶಿವಮೊಗ್ಗ ಬಂಜಾರ ಸಮುದಾಯ ಭವನದಲ್ಲಿ ಸಭೆ ಕರೆದಿದ್ದು, ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಹಾಗಾಗಿ ನಾಳಿನ ಈಶ್ವರಪ್ಪ ಅವರ ಸಭೆ ತೀವ್ರ ಕುತೂಹಲ ಕೆರಳಿಸಿದೆ. ಲೋಕಸಭೆ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ನಿವಾಸಕ್ಕೆ ಸಿಟಿ ರವಿ, ಸದಾನಂದಗೌಡ ಆಗಮಿಸಿ ಚರ್ಚೆ ನಡೆಸಿದ್ದಾರೆ. ಇನ್ನು ಸಭೆ ಬಳಿಕ ಪ್ರತಿಕ್ರಿಯೆ ನೀಡಿದಂತಹ ಸಿಟಿ ರವಿ, ಕ್ಷೇತ್ರದ ಅಭ್ಯರ್ಥಿಗಳಲ್ಲಿ ನಾವು ಮೋದಿಯನ್ನ ನೋಡ್ತೀವಿ, ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿಲ್ಲ. ನನಗೆ ಜೀವನದಲ್ಲಿ ಪಕ್ಷ ರಾಷ್ಟ್ರೀಯ ಸ್ಥಾನಮಾನ ನೀಡಿದೆ. ಈಶ್ವರಪ್ಪ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ಅಧಿಕಾರ ಅನ್ನೋದನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ. ನಾನು ಯಾವತ್ತೂ ಅಧಿಕಾರಕ್ಕಾಗಿ ಕೆಲಸ ಮಾಡಿಲ್ಲ ಅಂತ ತಿಳಿಸಿದ್ರು. ಇದೇ ವೇಳೆ ಮಾತನಾಡಿದಂತಹ ಸದಾನಂದಗೌಡ, ಈಶ್ವರಪ್ಪ ಅವರು ಬಹಳ ನೊಂದಿದ್ದಾರೆ. ಕಾರ್ಯಕರ್ತರ ಜೊತೆ ಸಭೆ ಮಾಡೋದಾಗಿ ತಿಳಿಸಿದ್ದಾರೆ. ನಾವ್ ಯಾರು ಸಮಾನ ಮನಸ್ಕರಲ್ಲ ಅನ್ನೋ ಮೂಲಕ ಪರೋಕ್ಷ ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವಿಚಾರವಾಗಿ ಟ್ವೀಟ್ ಮಾಡಿ, ಇದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾದ ಮಾತು, ಹಾರಿಕೆ ಸುದ್ದಿ ಹಬ್ಬಿಸ್ತಾ ಇರೋರು ದೇಶದ್ರೋಹಿಗಳು ಅಂತ ಟ್ವೀಟ್ ಮಾಡಿದ್ದಾರೆ. ಇತ್ತ ದಾವಣಗೆರೆಯಲ್ಲಿಯೂ ಕೂಡ ಅಸಮಾಧಾನ ಭುಗಿಲೆದ್ದಿದ್ದು, ಅಸಮಾಧಾನಿತರ ಸಭೆ ಮಾಡಿದ್ದಾರೆ. ಸಮೀಕ್ಷೆ ಜಿಎಂ ಸಿದ್ದೇಶ್ವರ್ ಅವರ ವಿರುದ್ಧವಾಗಿದೆ. ರವಿಕುಮಾರ್ಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ವಿ, ಆದರೆ ಸಿದ್ದೇಶ್ವರ್ಗೆ ನೀಡಿದ್ದಾರೆ. ಬಂಡತನದಿಂದ ಅವರು ಟಿಕೆಟ್ ಪಡೆದಿದ್ದಾರೆ. ಬಿಜೆಪಿಗೆ ಅವರ ಕೊಡುಗೆ ಏನು ಅಂತ ಮಾಜಿ ಶಾಸಕ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ರು. ಎಲ್ಲಾ ಅಭ್ಯರ್ಥಿಗಳ ಮುಖದಲ್ಲೂ ಪ್ರಧಾನಮಂತ್ರಿ ಮೋದಿ ಅವರನ್ನು ನೋಡ್ತೀವಿ. ನಾನು ಪಕ್ಷದ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ಪಕ್ಷ ನನ್ನನ್ನ ರಾಷ್ಟ್ರೀಯ ಸ್ತರದವರೆಗೂ ಕೆಲಸ ಮಾಡಕ್ ಅವಕಾಶವನ್ನು ಕೊಟ್ಟಿದೆ. ನನಗೆ ಪಕ್ಷದ ಮೇಲೆ ವಿಶ್ವಾಸ ಇದೆ. ಈಶ್ವರಪ್ಪನವ್ರ ಜೊತೆನಲ್ಲೂ ಕೂಡ ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ಸಮಾನ ಮನಸ್ಕರಂತ ನಾವು ತೀರ್ಮಾನ ಮಾಡಬೇಕು. ನಾನು ಆಕಾಂಕ್ಷೆ ಆಗಿದ್ದೆ, ನಂದು ಟಿಕೆಟ್ ಇಲ್ಲ ಅಂತ ಆಗಿದೆಲ್ಲ, ಇನ್ನೇನು ಇನ್ನ ಆಕಾಂಕ್ಷೆ ಇಲ್ಲ. ಸಂಸದ ಕರಡಿ ಸಂಗಣ್ಣಗೆ ಬಿಜೆಪಿ ಟಿಕೆಟ್ ಕೈತಪ್ತಾ ಇದ್ದಂತೆಯೇ ಬೆಂಬಲಿಗರ ಮತ್ತು ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಭುಗಿಲೆದ್ದಿತ್ತು. ಬೆಂಬಲಿಗರ ಸಿಟ್ಟಿಗೆ ಬಿಜೆಪಿ ಕಚೇರಿ ಗಾಜುಗಳು ಪುಡಿಯಾಗಿವೆ. ಬಿಜೆಪಿ ಕಚೇರಿಗೆ ನುಗ್ಗಿದಂತಹ ಕರಡಿ ಸಂಗಣ್ಣ ಬೆಂಬಲಿಗರು ನೂತನ ಅಭ್ಯರ್ಥಿ ಹಾಗೂ ಬಿಜೆಪಿಗೆ ಧಿಕ್ಕಾರ ಕೂಗಿದ್ದು, ನೂತನ ಅಭ್ಯರ್ಥಿ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ದೊಡ್ಡನಗೌಡ ಸುದ್ದಿಗೋಷ್ಠಿ ನಡೆಸುವ ವೇಳೆ ಅಲ್ಲಿಯೂ ಕೂಡ ನುಗ್ಗಿ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ರು. ತಮ್ಮ ನಾಯಕರಿಗೆ ಟಿಕೆಟ್ ನಿರಾಕರಿಸಿದ್ದಕ್ಕೆ ಬೆಂಬಲಿಗರು ಬಿಜೆಪಿ ವಿರುದ್ಧವೇ ಆಕ್ರೋಶ ಹೊರಹಾಕಿ ಬಿಜೆಪಿ ಕಚೇರಿಯ ಪೀಠೋಪಕರಣಗಳನ್ನ ಧ್ವಂಸಗೊಳಿಸಿದ್ದಾರೆ. ಇನ್ನು ಬೆಂಬಲಿಗರ ಆಕ್ರೋಶಕ್ಕೆ ಜಿಲ್ಲಾ ಬಿಜೆಪಿ ನಾಯಕರು ಆಶ್ಚರ್ಯಕ್ಕೆ ಒಳಗಾಗಿದ್ದು, ಮುತ್ತಿಗೆ ಹಾಕುವ ವೇಳೆ ಪರಿಸ್ಥಿತಿ ಕೈಮೀರುವ ಹಂತಕ್ಕೂ ತಲುಪಿತ್ತು. ಬಳಿಕ ಮಾತನಾಡಿದಂತಹ ಕರಡಿ ಸಂಗಣ್ಣ, ನನಗೆ ಟಿಕೆಟ್ ಸಿಗದೆ ಇರೋದಕ್ಕೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಪಕ್ಷದ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಕಾರ್ಯಕರ್ತರ ಅಸಮಾಧಾನ ನಿವಾರಿಸೋ ಕೆಲಸ ಮಾಡ್ತಿದ್ದಾರೆ. ಇನ್ನೊಮ್ಮೆ ನೀಡಿ ಅಂತ ಮನವಿ ಮಾಡಿದ್ದೆ. ಪಕ್ಷದ ಕಚೇರಿಯಲ್ಲಿ ದಾಂಧಲೆ ಮಾಡೋದು ಅಸಭ್ಯ ವರ್ತನೆ. ಹೀಗೆ ಯಾರು ಕೂಡ ಮಾಡಬಾರ್ದು. ಬೇರೆ ಪಕ್ಷದವರು ನನಗೆ ಟಿಕೆಟ್ ಸಿಗದೆ ಇದ್ದಿದ್ದಕ್ಕೆ ಕರೆ ಮಾಡಿದ್ದಾರೆ, ಆದ್ರೆ ಯಾರು ಕೂಡ ಪಕ್ಷ ಸೇರೋ ಬಗ್ಗೆ ಮಾತನಾಡಿಲ್ಲ ಅಂತ ತಿಳಿಸಿದ್ರು. ಕಾರ್ಯಕರ್ತರು ಸ್ವಲ್ಪ ಅಸಮಾಧಾನ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ನಮ್ಮ ಕಾರ್ಯಕರ್ತರಿಗೆ ಕೂಡ ಅದನ್ನ ಅಸಭ್ಯ ವರ್ತನೆಯನ್ನ ನಾನು ಸಹಿಸುವುದಿಲ್ಲ. ಅದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. ಕೆಲವು ನಾಯಕರು ಮಾತಾಡಿದ್ದಾರೆ ಬೇರೆ ಪಕ್ಷದವರು, ಅಂದ್ರೆ ಕರ್ಟೈಸಿ ಕಾಲ್ ಮಾಡಿದ್ದಾರೆ. ಅವ್ರು ಏನಂದ್ರೆ ನಿಮಗೆ ಸಿಗಬೇಕಾಗಿತ್ತು ಕೆಲಸಗಾರ ಇದ್ರೆ ಅಂತೇಳಿ. ಬಟ್ ಅದು ಬಿಟ್ರೆ ಬೇರೆ ಯಾವುದೇ ವಿಚಾರ ಮಾತಾಡಿಲ್ಲ ಅವರು. ಮೈಸೂರು ಲೋಕಸಭೆ ಟಿಕೆಟ್ ತಪ್ಪಿದ್ದಕ್ಕೆ ಸಂಸದ ಪ್ರತಾಪ್ ಸಿಂಹ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಎಸಿ ರೂಮ್ನಿಂದ ರೋಡ್ಗೆ ಬರಲಿ ಎಂದಿದ್ದಂತಹ ಸಂಸದಗೆ ಒಡೆಯರ್ ಟಾಂಗ್ ಕೊಟ್ಟಿದ್ದಾರೆ. ಅರಮನೆಯಲ್ಲಿ ಇದ್ರೂ ಟೀಕೆ ಕೇಳಬೇಕಾಗತ್ತೆ. ರಾಜಕಾರಣದಲ್ಲಿ ಅವೆಲ್ಲ ಸಹಜ. 9 ವರ್ಷ ಮೈಸೂರಿನ ಅರಮನೆ ಜವಾಬ್ದಾರಿಯನ್ನ ಹೊತ್ತಿದ್ದೀನಿ. ಎಲ್ಲಾ ಸಾರ್ವಜನಿಕ ಜೀವನದಲ್ಲಿ ಭಾಗಿಯಾಗಿದ್ದೀನಿ. ಅರಮನೆಯಲ್ಲಿದ್ರೆ ಮಾತು ಕೇಳೋದಿಲ್ಲ ಅಂತಲ್ಲ, ಸಾರ್ವಜನಿಕ ಜೀವನದಲ್ಲಿ ಎಲ್ಲವನ್ನೂ ಫೇಸ್ ಮಾಡಬೇಕು ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಗೆ ಯದುವೀರ್ ಒಡೆಯರ್ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಾನು ಸ್ವೀಕರಿಸಬೇಕು ಜೀವನದಲ್ಲಿ.
ಜೀವನದಲ್ಲಿ ಎಲ್ಲನೂ ನುಂಗಬೇಕು. ಅದು ಬರೀ ಅರಮನೆಯಲ್ಲಿದ್ದರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ. ಅದು ಆವಾಗಿನ 9 ವರ್ಷದಿಂದನೂ ಬರ್ತಾ ಇದೆ. ಬಹುಶಃ ಅದು ಅಷ್ಟೊಂದು ಜೀವನದಲ್ಲಿ ಇದೆಲ್ಲ ಬರೋವಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ, ಅದನ್ನು ನುಂಗ್ಕೊಂಡು ಹೋಗಬೇಕು. ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡದೇ ಇರುವುದಕ್ಕೆ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಪ್ರತಾಪ್ ಸಿಂಹಗೆ ಇಂತಹ ದಯಾನೀಯ ಸ್ಥಿತಿ ಬರಬಾರ್ದಾಗಿತ್ತು ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಕ್ಷೇತ್ರ ಇಲ್ಲ ಅಂತಿದ್ರು, ಈಗ ಅವರ ಪರಿಸ್ಥಿತಿ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಮಹಾನ್ ನಾಯಕರಿಗೆ ಇಂತಹ ಸ್ಥಿತಿ ಬರಬಾರ್ದಾಗಿತ್ತು ಅಂತ ತಿಳಿಸಿದ್ರು. ಬಳಿಕ ಮಾತನಾಡಿದಂತಹ ಸಚಿವ ಸಂತೋಷ್ ಲಾಡ್, ಅವ್ರಿಗೆ ಟಿಕೆಟ್ ಸಿಗದೆ ಇರೋದು ದುರಾದೃಷ್ಟ. ಅವರು ನಂಗೆ ಒಳ್ಳೆ ಸ್ನೇಹಿತರು, ಹೀಗಾಗಬಾರ್ದಾಗಿತ್ತು. ಸಿದ್ದರಾಮಯ್ಯ ಅವ್ರಿಗೆ ಬೈದ್ರೆ ಶಹಬಾಷ್ ಗಿರಿ ಸಿಗುತ್ತೆ ಅನ್ಕೊಂಡಿದ್ರೇನೋ ಅಂತ ತಿಳಿಸಿದ್ರು. ಇನ್ನು ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಿತ್ತು ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಸಂಸತ್ನಲ್ಲಿ ಗ್ಯಾಸ್ ಬಾಂಬ್ ಹಾಕ್ದವರಿಗೆ ಇವರೇ ಪಾಸ್ ಕೊಟ್ಟಿದ್ರು. ತಾಲಿಬಾನ್ ಸರ್ಕಾರ ಅಂತ ನಮ್ಮನ್ನ ಟೀಕಿಸಿದ್ರು, ಅವರನ್ನ ಯಾರು ಒಪ್ಪಲ್ಲ ಅಂತ ತಿಳಿಸಿದ್ರು. ಇನ್ನು ನಮ್ಮ ಸರ್ಕಾರವನ್ನ ಭಯೋತ್ಪಾದಕ ಸರ್ಕಾರ, ತಾಲಿಬಾನ್ ಸರ್ಕಾರ ಅಂತಿದ್ರು. ಸಂಸತ್ತು ಒಳಗೆ ಕಲರ್ ಬಾಂಬ್ ಹಾಕಿರೋರ್ಗೆ ಕರೆದು ಟಿಕೆಟ್ ಕೊಡೋದಕ್ಕಾಗತ್ತಾ? ಮೈಸೂರು ಹೈವೇನಲ್ಲೂ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ, ಯಾಕೆ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೈಕಮಾಂಡ್ ಹೇಳಬೇಕು ಅಂತ ಶಾಸಕ ರಿಜ್ವಾನ್ ಹರ್ಷದ್ ತಿಳಿಸಿದ್ದಾರೆ. ಲೋಕಸಭೆ ಚುನಾವಣೆಯ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವ ಸೋಮಣ್ಣ, ಯದುವೀರ್, ಬೀದರ್ ಭಾಗದ ಬಿಜೆಪಿ ಶಾಸಕರು ಸೇರಿದಂತೆ ಹಲವರು ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಹಾವೇರಿಯಿಂದ ಬೊಮ್ಮಾಯಿ ಸ್ಪರ್ಧೆಗೆ ಬಲವಂತವಾಗಿ ಒಪ್ಪಿಸಿದ್ದಾರೆ ಅನ್ನೋ ಈಶ್ವರಪ್ಪ ಹೇಳಿಕೆಗೆ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ. ವರಿಷ್ಠರು ಸರ್ವೆ ಮಾಡಿ ವರದಿ ತಗೊಂಡು ನೀವು ಸ್ಪರ್ಧೆ ಮಾಡಬೇಕು ಅಂತ ಸೂಚನೆ ಕೊಟ್ಟರು. ಇನ್ನು ಮೋದಿ ಅವರ ತೀರ್ಮಾನವನ್ನ ಒಪ್ಪಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀನಿ, ಜವಾಬ್ದಾರಿಯನ್ನ ನಿಭಾಯಿಸೋ ಶಕ್ತಿ ಇದೆ ಅಂತ ತಿಳಿಸಿದ್ರು. ಇನ್ನು ತುಮಕೂರಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ ಅಂತ ಸಚಿವ ಸೋಮಣ್ಣ ಹೇಳಿದ್ದಾರೆ. ಒಬ್ಬ ಕೆಲಸಗಾರ ಮನೆಯಲ್ಲಿ ಇರೋದು ಬೇಡ ಅಂತ ಹೈಕಮಾಂಡ್ ಅವಕಾಶ ಕೊಟ್ಟಿದೆ. ನಾಳೆಯಿಂದ ನನ್ನ ಕೆಲಸವನ್ನ ನಾನು ಪ್ರಾರಂಭ ಮಾಡೋ ಮೂಲಕ ಮೋದಿ ಕೈಯನ್ನ ಬಲಪಡಿಸ್ತೀನಿ ಅಂತ ತಿಳಿಸಿದ್ರು. ಇನ್ನು ಬೀದರ್ ಭಾಗದ ಬಿಜೆಪಿ ಶಾಸಕರು ಕೂಡ ಭಗವಂತ ಖೂಬಾ ಪರ ಕೆಲಸ ಮಾಡುವುದಾಗಿ ಬಿಎಸ್ವೈಗೆ ಭರವಸೆ ಕೊಟ್ಟಿದ್ದಾರೆ. 3ನೇ ಬಾರಿ ಕೂಡ ಮೋದಿ ಪ್ರಧಾನಿ ಆಗಬೇಕು, ಟಿಕೆಟ್ ಘೋಷಣೆ ಮಾಡಿದ ಬಳಿಕ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಭಗವಂತ ಖೂಬಾ ಗೆಲುವಿಗಾಗಿ ಶ್ರಮಿಸ್ತೀನಿ ಅಂತ ಶಾಸಕ ಶೈಲೇಂದ್ರ ಬೆಳ್ದಾಲೆ ಹೇಳಿದ್ರು. ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ಬಿಜೆಪಿ ರಾಜ್ಯದ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬೆಂಗಳೂರು ಉತ್ತರದಿಂದ ಸಂಸದೆ ಶೋಭಾ ಕರಂದ್ಲಾಜೆ ಅಖಾಡಕ್ಕಿಳಿದಿದ್ದು ಇಂದಿನಿಂದ ಅಖಾಡಕ್ಕಿಳಿಯಲಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ನಿವಾಸಕ್ಕೆ ಆಗಮಿಸಿ ಶೋಭಾ ಕರಂದ್ಲಾಜೆ ಚರ್ಚೆ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ ಡಿವಿ ಸದಾನಂದಗೌಡರನ್ನ ಭೇಟಿ ಮಾಡಿ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಿದ್ದಾರೆ. ಸದಾನಂದಗೌಡರ ಜೊತೆಯೂ ಚುನಾವಣಾ ಕಾರ್ಯತಂತ್ರಗಳ ಕುರಿತು ಚರ್ಚೆ ಮಾಡಿದ್ದಾರೆ. ಬಿಎಸ್ವೈ ಭೇಟಿ ಬಳಿಕ ಮಾತನಾಡಿದ ಸಂಸದೆ ಶೋಭಾ ಕರಂದ್ಲಾಜೆ, ನನಗೆ ನನ್ನ ನಾಯಕತ್ವ, ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸವಿತ್ತು. ಪಕ್ಷ ಕೊಟ್ಟ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ. ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅಭಿವೃದ್ಧಿಯಾಗಿತ್ತು. ಆದರೆ ಕೆಲವರು ಅದನ್ನು ಸಹಿಸಲಿಲ್ಲ. ತಮಗೆ ಟಿಕೆಟ್ ಸಿಗಬೇಕು ಅಂತ ಕೆಲವರು ಪ್ರತಿಭಟನೆ ಮಾಡಿಸಿದರು. ಆದರೆ ಅದು ಯಶಸ್ವಿಯಾಗಲಿಲ್ಲ. ಇನ್ನಾದರೂ ವಿರೋಧ ಮಾಡುವವರು ಪಾಠ ಕಲಿಬೇಕು. ಪಕ್ಷಕ್ಕೆ ವಿರೋಧ ಮಾಡುವವರಿಗೆ ಹೈಕಮಾಂಡ್ ಮಣೆ ಹಾಕಲ್ಲ ಅಂತ ಸಿಟಿ ರವಿ ಹೆಸರು ಹೇಳದೆ ಪರೋಕ್ಷ ಟಾಂಗ್ ಕೊಟ್ಟರು. ಇನ್ನು ಬೆಂಗಳೂರಿನಲ್ಲಿಯೂ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ಜೋರಾಗಿದೆ. ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದಂತೆ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹಿಸಿ ಭಿತ್ತಿಪತ್ರ ಹಿಡಿದು ಪ್ರತಿಭಟನೆ ಮಾಡಿದರು. ಮೈಸೂರಿನಿಂದ ರಾಜಮನೆತನದ ಯದುವೀರ್ ಒಡೆಯರ್ ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ತೀರ್ಮಾನ ಆಗಿದೆ. ಇದರಿಂದ ಬಿಜೆಪಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಯದುವೀರ್ ಸ್ಪರ್ಧೆಯಿಂದ ನಮಗೆ ದೊಡ್ಡ ಶಕ್ತಿ ಬಂದಿದೆ. ಅವರು ಕೂಡ ಅಲ್ಲಿ ಸುತ್ತಮುತ್ತ ಓಡಾಡ್ತಾರೆ. ಎಲ್ಲರನ್ನ ಕೂಡ ಮನವೊಲಿಕೆ ಮಾಡ್ತೀವಿ. ಎಲ್ಲರೂ ಕೂಡ ಯದುವೀರ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ತಿಳಿಸಿದ್ರು. ಇನ್ನು ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದ ವಿಚಾರವಾಗಿ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ಎಲ್ಲರೂ ಅಸಮಾಧಾನಗೊಂಡಿದ್ದಾರೆ ಅಂತ ತಿಳಿಸಿದ್ರು. ಇದೇ ವೇಳೆ ಈಶ್ವರಪ್ಪ ಬೇಸರ ವಿಚಾರವಾಗಿ ಮಾತನಾಡಿದಂತಹ ಇವರು, ಅವರ ಜೊತೆ ನಾನು ಮಾತನಾಡ್ತೀನಿ, ಎಲ್ಲವೂ ಸರಿ ಹೋಗುತ್ತೆ. ಈಶ್ವರಪ್ಪ ಮಗ ಕಾಂತೇಶ್ಗೆ ಎಂಎಲ್ಸಿ ಮಾಡುವ ಬಗ್ಗೆ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂತ ತಿಳಿಸಿದ್ರು. ನಮ್ಮ ಫ್ರೆಂಡ್ ಈಶ್ವರಪ್ಪನವರು ಮಾತಾಡಿದ್ರು, ನಮ್ಗೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲ ಅನ್ನೋ ಮಾತನ್ನ ನೆನ್ನೆ ಹೇಳಿದ್ರು. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ MLC ಮಾಡಬೇಕು ಅಂತ ಏನೋ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ಸರಿ ಹೋಗುತ್ತೆ.